ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾವು ಇವಾಗ ನೋಡ್ತಾ ಇರೋಂತಹ ವಿಡಿಯೋ ಬಂದ್ಬಿಟ್ಟು ರಾಮಸಮುದ್ರ ಹತ್ರ. ಇದು ರಾಮಸಮುದ್ರ ಪೇಪರ್ ಸಮುದ್ರ ಆಗಿ ಚೇಂಜ್ ಆಗಿಬಿಟ್ಟಿದೆ. ನೋಡಿ, ಎಷ್ಟು ನೋಡಿದ್ರೂ ಬರೀ ಕಣ್ಣಿಗೆ ಪೇಪರ್ ಮಾತ್ರ ಕಾಣಿಸ್ತಾ ಇದೆ. ಅಷ್ಟೊಂದು ಪೇಪರ್ ಅನ್ನೋದು ಆವರಿಸ್ಕೊಂಡ್ಬಿಟ್ಟಿದೆ. ಟೊಮೊಟೊ ಏನು ಮಾಡ್ತಾರೋ ಗೊತ್ತಿಲ್ಲ. ಈ ಸಲ ಪೇಪರ್ ನೋಡಿದಾಗ ಒಂಥರ ಭಯ ಆಗುತ್ತೆ ಎಲ್ಲರಿಗೂ. ಅಷ್ಟೊಂದು ಪೇಪರ್ ಇವಾಗ ಟೊಮೊಟೊಗೆ ಹಾಕಿದ್ದಾರೆ. ಸ್ನೇಹಿತರೆ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಒಳ್ಳೆ ಪ್ರಾಡಕ್ಟ್ಸ್ ನಮ್ಮ ರೈತರಿಗೆ ಹೇಳ್ತಾ ಇದ್ದೀರಿ, ಯಾವುದೇ ಫಲಾಪೇಕ್ಷೆ ಆಶಿಸದೆ. ಈಗ ಕಂಪ್ನಿಯವರು ಬಂದು ಹೇಳೋದು ಬೇರೆ, ನೀವು ಒಬ್ಬ ರೈತರಾಗಿ ಎಲ್ಲ ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೊಂಡು ನಮ್ಮಂಥವ್ರಿಗೆಲ್ಲ ಹೇಳ್ತಾ ಇದ್ದೀರಲ್ಲ, ಅದು ತುಂಬ ಒಳ್ಳೆ ಕೆಲಸ ಸರ್. ಥ್ಯಾಂಕ್ ಯು. ನಮಗೆ ಒಂದು ಅಗ್ರೋಲೇಸರ್ ಮತ್ತು ಅಗ್ರೋಸ್ಮೈಲ್ ಅಂತ ಎರಡು ಪ್ರಾಡಕ್ಟನ್ನು ಬಿಟ್ಟಿದ್ದಾರೆ. ಈ ಪ್ರಾಡಕ್ಟ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಇವಾಗ. ಈ ಅಗ್ರೋಲೇಸರನ್ನು ಮತ್ತು ಅಗ್ರೋಸ್ಮೈಲ್ ಅನ್ನೋದು ಎಲ್ಲ ಬೆಳೆಗಳಿಗೂ, ಅಂದರೆ ನಾಟಿ ಮಾಡಿದಂತಹ 15-20 ದಿನಗಳ ಸ್ಟೇಜಲ್ಲಿ ಒಂದು ಸಲ ಮತ್ತು ಫ್ಲವರಿಂಗ್ ಸ್ಟೇಜಲ್ಲಿ ಒಂದು ಸಲ, ಅಂದರೆ ನಾಟಿ ಮಾಡಿದ 15-20 ದಿವಸದಲ್ಲಿ ಅಗ್ರೋಲೇಸರನ್ನು ಒಂದು ಸಲ ಕೊಡಬೇಕು. 1 kg 1 ಎಕರ್ಗೆ. ತುಂಬ ಜನ ಕೇಳ್ತಾ ಇದ್ದೀರಾ ಯಾವ ಥರ ಇದನ್ನ ಯೂಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ. ನೋಡಿ, 1 ಎಕರ್ಗೆ 1 kg ಮತ್ತು ಇದು ಬಿಟ್ಟಿದ್ದಂತಹ ಒಂದು 8 ದಿವಸಕ್ಕೆ ಅಗ್ರೋಸ್ಮೈಲು. ಇದು ಅಗ್ರೋಲೇಸರು ನಾವು ಇದಕ್ಕೆ ಬಿಟ್ಟಿದ್ದೀವಲ್ಲ. ಹೌದು, ಇದು ಅಗ್ರೋಲೇಸರ್ ಬಿಡೋಕ್ಕೆ ಮುಂಚೆ ಒಂದು ವಿಡಿಯೋ ಮಾಡಿದ್ರಲ್ಲ ಸರ್. ಹೌದು, ಅಲ್ಲಿ ಮಾಡಿ ಎಣ್ಣೆ ಸ್ವಲ್ಪ ಹೊತ್ತು ಹಾಕಿರೋದು, ನೀರು ಇದೆ, ಇದು ಉಳ್ಕೊಳ್ಳುತ್ತೆ. ಆಮೇಲೆ ಇದು ಟೆನ್ಷನ್. ಅಗ್ರೋಲೇಸರ್ ಬಿಟ್ಟು 15 ದಿನ ಆಗಿದೆ. ಅದು ಬಿಟ್ಟಿದ್ದು 8 ದಿನಕ್ಕೆ ಅಗ್ರೋಸ್ಮೈಲ್, ಅದು ಸೆಕೆಂಡ್ ಇದೆಯಲ್ಲ, ಅದು ಬಿಟ್ಟಿದ್ದೀವಿ. ಅಗ್ರೋಸ್ಮೈಲು ಬಿಟ್ಟಿದ್ದೀರಾ?